ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. ಈ ವಿಡಿಯೋದಲ್ಲಿ ನಾವು 2-4-2025 ನಡೆಯುತ್ತಿರುವ SSLC ವಿಜ್ಞಾನ ವಿಷಯದ ಬಹುನಿರೀಕ್ಷಿತ ಪ್ರಶ್ನೆಗಳನ್ನು ಚರ್ಚಿಸೋಣ. ಮೊದಲನೆಯದಾಗಿ ಭಾಗ 1 ಭೌತ ವಿಜ್ಞಾನ ಬಹು ಆಯ್ಕೆ ಪ್ರಶ್ನೆಗಳು. ಇಲ್ಲಿ 3 ಪ್ರಶ್ನೆಗಳನ್ನು ಕೊಡಲಾಗುತ್ತದೆ, ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳು. ಮೊದಲನೇ ಪ್ರಶ್ನೆ, ಸೌರಕೋಶಗಳಲ್ಲಿ ಬಳಸುವ ಧಾತು. ಇಂಗಾಲ, ಸಿಲಿಕಾನ್, ರಂಜಕ ಮತ್ತು ಗಂಧಕ ಎಂದು ಕೊಟ್ಟಿದ್ದಾರೆ. ಉತ್ತರ ಬಿ, ಸಿಲಿಕಾನ್. ಪ್ರಶ್ನೆ ನಂಬರ್ 2, ಒಂದು ವಿದ್ಯುತ್ ಮಂಡಲದಲ್ಲಿ ಸಮಾನ ರೋಧ RS ಅನ್ನು ಪಡೆಯಲು 2 ಓಮ್ಗಳ 4 ರೋಧಕಗಳನ್ನು ಮೊದಲು ಸರಣಿ ಕ್ರಮದಲ್ಲಿ ಜೋಡಿಸಿದೆ. ನಂತರ ಸಮಾನ ರೋಧ RP ಅನ್ನು ಪಡೆಯಲು ಅದೇ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದೆ. ಹಾಗಾದರೆ RS ಮತ್ತು RPಗಳ ಅನುಪಾತವು 16:1 ಆಗಿರುತ್ತದೆ. ಪ್ರಶ್ನೆ ನಂಬರ್ 3, ಚದುರುವ ಸೂರ್ಯನ ಬೆಳಕಿನ ಬಣ್ಣ ಮತ್ತು ಚದುರಿಸುವ ವಾಯುಮಂಡಲದ ಕಣಗಳ ಗಾತ್ರಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಎಂದರೆ. ಇಲ್ಲಿ 4 ಹೇಳಿಕೆಗಳನ್ನು ಕೊಡಲಾಗಿದೆ. ಇದರಲ್ಲಿ ಸರಿಯಾದ ಹೇಳಿಕೆ, ಅತ್ಯಂತ ದೊಡ್ಡ ಗಾತ್ರದ ಕಣಗಳು ಎಲ್ಲ ಬಣ್ಣಗಳನ್ನು ಸಮಾನವಾಗಿ ಚದುರಿಸುತ್ತವೆ. ಪ್ರಶ್ನೆ ನಂಬರ್ 2, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಯನ್ನು ಬರೆಯಿರಿ. ಇಲ್ಲಿ ಮೊದಲನೆಯದಾಗಿ 2 ವಿದ್ಯುತ್ ಕೋಶಗಳ ಸಂಯೋಜನೆ. ಇಲ್ಲಿ ಉತ್ತರವನ್ನು ನಾವು ತೋರಿಸಿದ್ದೇವೆ, 2 ವಿದ್ಯುತ್ ಕೋಶಗಳ ಸಂಯೋಜನೆ. ಪ್ರಶ್ನೆ ನಂಬರ್ 2ರಲ್ಲಿ ಸೇರ್ಪಡೆ ಇಲ್ಲದೆ ದಾಟಿದ ತಂತಿಯ ಸಂಯೋಜನೆಯನ್ನು ಕೇಳಲಾಗಿದೆ. ನಾವು ಚಿತ್ರದಲ್ಲಿ ತೋರಿಸಿದ್ದೇವೆ. ಪ್ರಶ್ನೆ ನಂಬರ್ 5, 15A ರೇಟಿಂಗ್ ಮತ್ತು 220V ವಿಭಾಂತರ ಹೊಂದಿರುವ ಗೃಹ ಬಳಕೆಯ ವಿದ್ಯುತ್ ಮಂಡಲಕ್ಕೆ 2 ಕಿಲೋವ್ಯಾಟ್ ಸಾಮರ್ಥ್ಯವಿರುವ ವಿದ್ಯುತ್ ಹೀಟರ್ ಅನ್ನು ಜೋಡಿಸಬಹುದೇ? ನಿಮ್ಮ ಉತ್ತರವನ್ನು ಪುಷ್ಟೀಕರಿಸಿ. ಉತ್ತರ ಜೋಡಿಸಬಹುದು, ಏಕೆಂದರೆ ವಿದ್ಯುತ್ ಮಂಡಲದ ರೇಟಿಂಗ್ 15A ಕಡಿಮೆ ಇದೆ. ಪ್ರಶ್ನೆ ನಂಬರ್ 6, ಬಿಳಿ ಬೆಳಕಿನ ರೋಹಿತ ಎಂದರೇನು? ಬೆಳಕಿನ ವಕ್ರೀಭವನದಿಂದ ವಾಯುಮಂಡಲದಲ್ಲಿ ಉಂಟಾಗುವ ಯಾವುದಾದರೂ 2 ವಿದ್ಯುನ್ಮಾನಗಳನ್ನು ಹೆಸರಿಸಿ. ಗಾಜಿನ ಪಟ್ಟಕದ ಮೂಲಕ ಬೆಳಕು ವಿಭಜನೆ ಹೊಂದಿ ಉಂಟಾಗುವ ಬೆಳಕಿನ ವರ್ಣಮಯ ಘಟಕಗಳ ಪಟ್ಟಿಯನ್ನು ಬೆಳಕಿನ ರೋಹಿತ ಎನ್ನುವರು. ಬೆಳಕಿನ ವಕ್ರೀಭವನದಿಂದ ಉಂಟಾಗುವ ವಿದ್ಯಮಾನಗಳು ನಕ್ಷತ್ರಗಳ ಮಿನುಗುವಿಕೆ, ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ, ಕಾಮನಬಿಲ್ಲು ಉಂಟಾಗುವುದು. ಈಗ ನಾವು ಅಥವಾ ಎಂದು 2ನೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಆ 2ನೇ ಪ್ರಶ್ನೆಯನ್ನು ನೋಡೋಣ. ಕಣ್ಣಿನ ಪೊರೆ ಎಂದರೇನು? ಸಾಮಾನ್ಯ ದೃಷ್ಟಿಯುಳ್ಳವರಿಗೆ ಸಮೀಪ ಬಿಂದು ಮತ್ತು ದೂರ ಬಿಂದುಗಳು ಯಾವುವು? ಉತ್ತರ, ಹಲವಾರು ಬಾರಿ ವಯಸ್ಸಾದವರಿಗೆ ಕಣ್ಣಿನ ಸ್ಫಟಿಕ ಮಸೂರವು ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದಂತಾಗುತ್ತದೆ. ಈ ಸ್ಥಿತಿಯನ್ನು ಕಣ್ಣಿನ ಪೊರೆ ಎನ್ನುವರು. ಸಮೀಪ ಬಿಂದು 25 ಸೆಂಟಿಮೀಟರ್ ಮತ್ತು ದೂರ ಬಿಂದು ಅನಂತ ದೂರ ಎಂದು ಕೊಡಲಾಗಿದೆ. ಪ್ರಶ್ನೆ ನಂಬರ್ 7, ನ್ಯೂಕ್ಲಿಯ ಶಕ್ತಿಯ ಉತ್ಪಾದನೆಯು ಅನುಕೂಲಕರವಾಗಿಯೂ ಮತ್ತು ಅನಾನುಕೂಲವಾಗಿಯೂ ಇದೆ. ಈ ಹೇಳಿಕೆಯನ್ನು ಸೂಕ್ತ ವಿವರಣೆಯೊಂದಿಗೆ ಸ್ಪಷ್ಟಪಡಿಸಿ. ಈಗ ನಾವು ಉತ್ತರವನ್ನು ನೋಡೋಣ. ಯುರೇನಿಯಂನ 1 ಪರಮಾಣುವಿನ ವಿದಳನದಿಂದ ಬಿಡುಗಡೆಯಾಗುವ ಶಕ್ತಿಯು ಕಲ್ಲಿದ್ದಲಿನಲ್ಲಿರುವ ಕಾರ್ಬನ್ನ 1 ಪರಮಾಣುವಿನ ದಹನ ಕ್ರಿಯೆಯಿಂದ ಬಿಡುಗಡೆಯಾಗುವ ಶಕ್ತಿಯ 10 ಮಿಲಿಯನ್ ಪಟ್ಟು ಹೆಚ್ಚಾಗಿರುತ್ತದೆ. ಸಾಂಪ್ರದಾಯಿಕ ಇಂಧನಗಳನ್ನು ಉಳಿಸಿಕೊಳ್ಳಬಹುದು. ಅನಾನುಕೂಲಗಳು: ನ್ಯೂಕ್ಲಿಯ ಇಂಧನಗಳ ಶೇಖರಣೆ ಮತ್ತು ತ್ಯಾಜ್ಯ ವಿಲೇವಾರಿ ಸಮಸ್ಯೆ, ಸ್ಥಾಪನೆ ವೆಚ್ಚ ದುಬಾರಿ ಮತ್ತು ಪರಿಸರ ಮಾಲಿನ್ಯ ಉಂಟಾಗುತ್ತದೆ. ಇಲ್ಲಿ ಯಾವುದಾದರೂ 2 ಅನಾನುಕೂಲಗಳನ್ನು ಬರೆಯಬಹುದು. ಪ್ರಶ್ನೆ ನಂಬರ್ 8, ಕೊಟ್ಟಿರುವ ಚಿತ್ರದಲ್ಲಿ ವ್ಯಕ್ತಪಡಿಸಿದಂತೆ ದೃಷ್ಟಿದೋಷವನ್ನು ಹೊಂದಿರುವ ವ್ಯಕ್ತಿಯ 2D ಸಾಮರ್ಥ್ಯ ಹೊಂದಿರುವ ಮಸೂರದ ಕನ್ನಡಕವನ್ನು ಖರೀದಿಸಿದ್ದಾರೆ. ಆ ವ್ಯಕ್ತಿಯ ದೃಷ್ಟಿದೋಷ ಪರಿಹಾರಕ್ಕೆ ಈ ಮಸೂರವು ಸೂಕ್ತವೇ? ವಿಶ್ಲೇಷಿಸಿ. ಇಲ್ಲಿ ನಾವು ಈಗ ಉತ್ತರವನ್ನು ನೋಡೋಣ. ಆ ವ್ಯಕ್ತಿಯ ದೃಷ್ಟಿದೋಷ ಪರಿಹಾರಕ್ಕೆ ಈ ಮಸೂರವು ಸೂಕ್ತವಲ್ಲ. ಹತ್ತಿರದ ವಸ್ತುವಿನಿಂದ ಬರುವ ಬೆಳಕಿನ ಕಿರಣಗಳು ರೆಟಿನಾದ ಹಿಂಭಾಗದಲ್ಲಿ ಕೇಂದ್ರೀಕೃತವಾಗಿದೆ. ಆದ್ದರಿಂದ ಇದು ದೂರದೃಷ್ಟಿ ಮತ್ತು ಇದನ್ನು ಸೂಕ್ತ ಸಾಮರ್ಥ್ಯದ ಪೀನ ಮಸೂರವನ್ನು ಕನ್ನಡಕದಲ್ಲಿ ಬಳಸಿ ಸರಿಪಡಿಸಬೇಕು. 2D ಸಾಮರ್ಥ್ಯದ ಮಸೂರವು ಒಂದು ನಿಮ್ನ ಮಸೂರವಾಗಿದೆ ಮತ್ತು ಇದು ಈ ದೋಷವನ್ನು ಸರಿಪಡಿಸುವುದಿಲ್ಲ.
ಇಲ್ಲಿ ಬರೆದಿರುವಂತಹ 4 ಪಾಯಿಂಟ್ಸ್ಗಳಿಗೆ ಅರ್ಧ ಮಾರ್ಕ್ಸ್ಗಳನ್ನು ನೀಡಲಾಗುತ್ತದೆ. ಪ್ರಶ್ನೆ ನಂಬರ್ 4, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇಲ್ಲಿ 3 ಪ್ರಶ್ನೆಗಳನ್ನು ಕೊಡಲಾಗುತ್ತದೆ. ಪ್ರತಿಯೊಂದಕ್ಕೂ 3 ಅಂಕಗಳು, ಒಟ್ಟು ಅಂಕಗಳು 9. 9ನೇ ಪ್ರಶ್ನೆ, ಪಿನ ಮಸೂರದ ಮುಂದೆ 2 F1ನಲ್ಲಿ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ. ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಿ. F1 ಮಸೂರದ ಪ್ರಧಾನ ಸಂಗಮ ಎಂದು ಕೊಟ್ಟಿದ್ದಾರೆ. ಈಗ ನಾವು ಉತ್ತರವನ್ನು ನೋಡೋಣ. ಉತ್ತರವನ್ನು ಇಲ್ಲಿ ನಾವು ಚಿತ್ರದ ರೂಪದಲ್ಲಿ ತೋರಿಸಿದ್ದೇವೆ. ಚಿತ್ರಕ್ಕೆ 2 ಅಂಕ. ಪ್ರತಿಬಿಂಬ ಸ್ಥಾನ 2 F2ನಲ್ಲಿ ಇಲ್ಲಿ ಇದಕ್ಕೆ ಅರ್ಧ ಅಂಕಗಳನ್ನು ನೀಡಲಾಗುತ್ತದೆ. ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆಕೆಳಗಾಗಿದೆ. ಇದಕ್ಕೂ ಕೂಡ ಅರ್ಧ ಅಂಕಗಳನ್ನು ನೀಡಲಾಗುತ್ತದೆ. ಒಟ್ಟು 3 ಅಂಕಗಳು. ಪ್ರಶ್ನೆ ನಂಬರ್ 10, 8 ಓಮ್ ರೋಧದಿಂದ ಪ್ರತಿ ಸೆಕೆಂಡಿಗೆ 200 J ಉಷ್ಣಶಕ್ತಿ ಉತ್ಪತ್ತಿಯಾಗುತ್ತಿದೆ. ರೋಧಕದ ನಡುವಿನ ವಿಭವಾಂತರ ಕಂಡುಹಿಡಿಯಿರಿ. ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೇವೆ. H = 200 J, R = 8 ಓಮ್, T 1 ಸೆಕೆಂಡ್ ಮತ್ತು ಇಲ್ಲಿ ನಾವು V ಅನ್ನು ಕಂಡುಹಿಡಿಯಬೇಕಾಗಿದೆ. H = I² × R × T. ಇಲ್ಲಿ I = √H/RT ಎಂದು ಆಗುತ್ತದೆ. I ನ ಬೆಲೆ 5A. ಆಗ ರೋಧಕಗಳ ನಡುವಿನ ವಿಭವಾಂತರ V = I × R. I ನ ಬೆಲೆ ನಮಗೆ ಇಲ್ಲಿ 5A ಎಂದು ಬಂದಿದೆ. ಗುಣಿಸು 8 ಓಮ್. V ಬೆಲೆ 40 ವೋಲ್ಟ್ ಅಥವಾ 40V ಎಂದು ನಾವು ತೆಗೆದುಕೊಳ್ಳಬಹುದು. ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. 300 ವೋಲ್ಟ್ ದರದ ರೆಫ್ರಿಜರೇಟರ್ ದಿನಕ್ಕೆ 6 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 1 ಕಿಲೋವ್ಯಾಟ್ಗೆ ₹7ರಂತೆ 30 ದಿನಗಳವರೆಗೆ ಕಾರ್ಯನಿರ್ವಹಿಸುವ ಶಕ್ತಿಯ ಮೌಲ್ಯವೇನು? ಈಗ ನಾವು ಪರಿಹಾರವನ್ನು ನೋಡೋಣ. 30 ದಿನಗಳವರೆಗೆ ರೆಫ್ರಿಜರೇಟರ್ ಬಳಸಿದ ಒಟ್ಟು ಶಕ್ತಿ 300 ವೋಲ್ಟ್ ಗುಣಿಸು 6 ಗಂಟೆ ಗುಣಿಸು 30 ದಿನಗಳು. ಈಗ ನಾವು ಉತ್ತರವನ್ನು ನೋಡೋಣ. ಇಲ್ಲಿ ಉತ್ತರ ನಮಗೆ 54,000 ವೋಲ್ಟ್ ಎಂದು ಬಂದಿದೆ. = 54 ಕಿಲೋವ್ಯಾಟ್ಗಳು. 1 ಕಿಲೋವ್ಯಾಟ್ಗೆ ₹7ರಂತೆ 30 ದಿನಗಳಿಗೆ ರೆಫ್ರಿಜರೇಟರ್ ಬಳಸಿದ ಒಟ್ಟು ಶಕ್ತಿ 54 ಕಿಲೋವ್ಯಾಟ್ ಗುಣಿಸು ₹7. ಈಗ ಇಲ್ಲಿ ನಾವು 54ಅನ್ನು 7ರಿಂದ ಗುಣಿಸಿದಾಗ 378 ಬಂದಿದೆ. ಆದ್ದರಿಂದ ₹378. ಪ್ರಶ್ನೆ ನಂಬರ್ 11, ಗೃಹ ಬಳಕೆಯ ವಿದ್ಯುತ್ ಮಂಡಲಗಳಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು? ಓವರ್ಲೋಡ್ ಉಂಟಾಗಲು ಕಾರಣಗಳು: ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ, ವಿದ್ಯುತ್ ಉಪಕರಣಗಳಲ್ಲಿ ದೋಷ ಉಂಟಾದಾಗ ಮತ್ತು ಹಲವು ಉಪಕರಣಗಳನ್ನು ಒಂದೇ ಸಾಕಟಿಗೆ ಜೋಡಿಸುವುದರಿಂದ ಇವುಗಳಿಂದ ಓವರ್ಲೋಡ್ ಉಂಟಾಗುತ್ತದೆ. ಭೂ ಸಂಪರ್ಕ ತಂತಿಯ ಕಾರ್ಯ: ವಿದ್ಯುತ್ ಉಪಕರಣಗಳ ಲೋಹದ ಮೇಲ್ಮೈಗೆ ಭೂ ಸಂಪರ್ಕ ತಂತಿಯನ್ನು ಜೋಡಿಸಲಾಗುತ್ತದೆ. ವಿದ್ಯುತ್ ಉಪಕರಣಗಳಲ್ಲಿ ಸೋರಿಕೆ ಉಂಟಾದಾಗ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತದೆ ಮತ್ತು ಬಳಕೆದಾರರಿಗೆ ತೀವ್ರ ವಿದ್ಯುತ್ ಅಪಘಾತವಾಗುವುದಿಲ್ಲ. ಈಗ ನಾವು ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ಅವಾಹಕ ಹೊದಿಕೆ ಇರುವ ಒಂದು ತಾಮ್ರದ ತಂತಿಯ ಸುರುಳಿಯನ್ನು ಗ್ಯಾಲ್ವನೋಮೀಟರ್ಗೆ ಸಂಪರ್ಕಿಸಲಾಗಿದೆ. ಒಂದು ದಂಡಕಾಂತವನ್ನು ಸುರುಳಿಯ ಒಳಗೆ ತಳ್ಳಿದಾಗ, ಸುರುಳಿಯ ಒಳಗಿನಿಂದ ತೆಗೆದುಕೊಂಡಾಗ, ಸುರುಳಿಯ ಒಳಗೆ ನಿಶ್ಚಿತವಾಗಿರಿಸಿದಾಗ ಏನಾಗುತ್ತದೆ? ಇಲ್ಲಿ ನಾವು ಈಗ ಉತ್ತರವನ್ನು ನೋಡೋಣ. ಗ್ಯಾಲ್ವನೋಮೀಟರ್ ಸೂಜಿಯು ವಿಚಲನೆ ಹೊಂದುತ್ತದೆ. ಗ್ಯಾಲ್ವನೋಮೀಟರ್ನ ಸೂಜಿಯು ಮೊದಲನೇ ದಿಕ್ಕಿಗೆ ವಿರುದ್ಧ ದಿಕ್ಕಿನಲ್ಲಿ ವಿಚಲನೆ ಹೊಂದುತ್ತದೆ ಮತ್ತು ಗ್ಯಾಲ್ವನೋಮೀಟರ್ನ ಸೂಜಿ ವಿಚಲನೆ ಹೊಂದುವುದಿಲ್ಲ ಅಥವಾ ಸೂಜಿಯು ಶೂನ್ಯದಲ್ಲಿರುತ್ತದೆ. 12ರಿಂದ ಮುಂದಿನ ಎಲ್ಲ ಬಹುನಿರೀಕ್ಷಿತ ಪ್ರಶ್ನೆಗಳನ್ನು ನೀವು ನೋಡಿಕೊಳ್ಳಬಹುದು.
ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.